ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರಿನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಗುರುಭ್ಯೋ ನಮಃ. ಸಮಸ್ತ ಜ್ಯೋತಿಷ್ಯ ಜಾಗೃತಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಿಮ್ಮ ಗುರುದತ್ ಮಾಡುವ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಇವತ್ತು ನಾವು ಸಾಮಾನ್ಯವಾಗಿ ಗಮನದಲ್ಲಿಡಬೇಕು. ಈಗಿನ ಕಾಲದಲ್ಲಿ ಏನಾಗಿದೆ ಅಂದರೆ ಹೆಚ್ಚು ಅಪಾರ್ಟ್ಮೆಂಟ್ಗಳಿಗೆ ಹೋಗೋದಾಗಿದೆ. ಎಲ್ಲ ಒಂದು ಸಣ್ಣ ಪುಟ್ಟ ನಗರಗಳಲ್ಲೂ ಅಪಾರ್ಟ್ಮೆಂಟ್ಗಳು ಹೇಳ್ತಾ ಇವೆ. ಅಪಾರ್ಟ್ಮೆಂಟ್ಗಳು ತೊಗೊಬೇಕು, ಮನೆ ಕಟ್ಕೊಬೇಕು ಅಂತ ಆಸೆ ಇರೋರು ಎಲ್ಲರೂ ಕೂಡ ಆಲ್ಮೋಸ್ಟ್ ಆಲ್ ಸ್ವಂತ ಜಾಗ ತೊಗೊಂಡು ಮನೆ ಕಟ್ಕೊಳ್ಳೋಕ್ಕೆ ಬಹಳ ಕಷ್ಟ ಆಗ್ತದೆ. ಬಿಕಾಸ್ ಆಫ್ ರಿಯಲ್ ಎಸ್ಟೇಟ್ನಲ್ಲಿ ಜಾಸ್ತಿ ಆಗಿರುವಂಥ ರೇಟ್ಗಳು. ಕೆಲವರಿಗೆ ಅನುಕೂಲ ಆಗುತ್ತೆ, ಕಟ್ಕೊತಾರೆ. ಕೆಲವರಿಗೆ ಅನುಕೂಲ ಆಗಲ್ಲ, ಕಟ್ಕೊಳಕ್ಕಾಗಲ್ಲ. ಅವ್ರೇನು ಮಾಡ್ತಾರೆ, ಅಪಾರ್ಟ್ಮೆಂಟ್ಗಳಿಗೆ ಹೋಗ್ತಾರೆ. ಅಪಾರ್ಟ್ಮೆಂಟ್ಗಳಿಗೆ ಹೋದ್ಮೇಲೆ ನಾನಾ ರೀತಿಯಾದ ಕಷ್ಟಗಳು. ಕೆಲವರಿಗೆ ಚೆನ್ನಾಗಿ ಆಗ್ಬರುತ್ತೆ ಅಪಾರ್ಟ್ಮೆಂಟ್, ಎಷ್ಟೋ ಜನಕ್ಕೆ ಚೆನ್ನಾಗಿ ಬಂದರೆ ಎಷ್ಟೋ ಜನಕ್ಕೆ ಚೆನ್ನಾಗಿ ಬರೋದಿಲ್ಲ. ಒಳಗಡೆ ಹೋದ್ಮೇಲೆ ಕಳ್ತನ ಆಗುವಂಥದ್ದು, ಅಥವಾ ಸಾಲ ಆಗುವಂಥದ್ದು, ಅಥವಾ ಬೇರೆ ಬೇರೆ ರೀತಿಯಾದ ಅನಾರೋಗ್ಯದ ಸಮಸ್ಯೆಗಳು ಕಾಡುವಂಥದ್ದು ಎಲ್ಲ ಆಗಿರುತ್ತೆ. ಯಾಕೆ ಈ ಒಂದು ರೀತಿಯಾದ ಸಮಸ್ಯೆಗಳನ್ನ ಅವರು ಎದುರಿಸಬೇಕಾಗುತ್ತೆ? ಒಂದು ವಿಶೇಷವಾಗಿ ಅವರ ಜಾತಕವನ್ನು ಪರಿಶೀಲನೆ ಮಾಡಿಸಿ ಅವರ ಕುಂಡಲಿಗೆ ಅನುಗುಣವಾದಂತಹ ಬಾಗಿಲಿಗೆ, ಕೆಲವರಿಗೆ ಪಶ್ಚಿಮದ ಬಾಗಿಲಾಗಿ ಬರುತ್ತೆ, ಕೆಲವರಿಗೆ ದಕ್ಷಿಣದ ಬಾಗಿಲಾಗಿ ಬರುತ್ತೆ, ಕೆಲವರಿಗೆ ಪೂರ್ವದ ಬಾಗಿಲಾಗಿ ಬರುತ್ತೆ, ಕೆಲವರಿಗೆ ಉತ್ತರದ ಬಾಗಿಲಾಗಿ ಬರುತ್ತೆ. ಯಾರಿಗೆ ಯಾವ ಬಾಗಿಲಾಗಿ ಬರುತ್ತೆ ಅನ್ನೋದನ್ನು ಮೊದಲು ತಿಳ್ಕೊಬೇಕಾಗುತ್ತೆ. ಸೊ ಈ ರೀತಿ ಜಾತಕ ಪರಿಶೀಲನೆ ಮಾಡಿಸ್ಕೊಂಡು ಯಾರ ಜಾತಕಕ್ಕೆ ನೀವು ತಗೊಳ್ಳುವಂಥ ಮನೆ ಹೊಂದಾಣಿಕೆ ಆಗುತ್ತೆ. ಈಗ ಗಂಡ ಹೆಂಡತಿ ಇದ್ದರೆ ಗಂಡನಿಗೆ ಹೊಂದಾಣಿಕೆ ಆಗುತ್ತಾ, ಹೆಂಡತಿಗೆ ಹೊಂದಾಣಿಕೆ ಆಗುತ್ತಾ ನೋಡಿಕೊಂಡು ಆ ಮನೆಗೆ ಹೋಗಬೇಕಾಗತ್ತೆ. ಎಲ್ಲ ನೋಡ್ಕೊಂಡು ಹೋದರೂ ಕೆಲವೊಮ್ಮೆ ಕಣ್ಣಿಗೆ ಕಾಣದಿರೋವಂಥ ಕೆಲವೊಂದು ವಾಸ್ತು ದೋಷಗಳಿರ್ತವೆ ಮನೆಯಲ್ಲಿ. ಅದನ್ನು ನೀವು ಸ್ವಲ್ಪ ಗಾಢವಾಗಿ ಯಾವುದಾದ್ರು ವಾಸ್ತು ತಜ್ಞರನ್ನು ತೋರಿಸಿ ಅಲ್ಲಿ ಏನು ವಾಸ್ತು ದೋಷ ಇದೆ, ಅದಕ್ಕೆ ಪರಿಹಾರವೇನು, ಅಥವಾ ಈ ಜಾಗ ತೊಗೊಬೇಕಾ ಬೇಡವಾ ಅನ್ನೋದನ್ನು ನಿರ್ಧಾರ ಮಾಡಿ ನೀವು ಆಮೇಲೆ ಆ ಜಾಗ ತೊಗೊಂಡ್ರೆ ನಿಮಗೆ ಒಳ್ಳೆಯದಾಗುತ್ತೆ. ಮನೆ ಬಹಳ ಮುಖ್ಯ. ಈಗ ಹೇಗಾಗುತ್ತೆ ಅಂದರೆ, ಒಂದು ಒಳ್ಳೆ ಕಾರ್ ಇಟ್ಕೊಂಡು ರೋಡ್ ಸರಿ ಇಲ್ಲ ಅಂದರೆ ಕಾರ್ ಜೋರಾಗಿ ಸ್ಪೀಡಾಗಿ ಹೋಗಲ್ಲ. ಸೊ ಅದೇ ರೀತಿಯಾಗಿ ನಾವು ಚಿಕ್ಕ ಕಾರ್ ಇಟ್ಕೊಂಡಿದ್ದೀವಿ, ರೋಡ್ ಚೆನ್ನಾಗಿದೆ, ಒಂದು ಬೇಸಿಕ್ ಮಾಡಲ್ ಕಾರ್ ಇಟ್ಕೊಂಡಿದ್ದೀನಿ, ರೋಡ್ ಚೆನ್ನಾಗಿದೆ, ಹೋಗೋಕ್ಕಾಗಲ್ಲ. 800cc ನಾನು ಹೋಗಬೇಕು ಅಂದ್ರೆ ತುಂಬ ಜೋರಾಗಿ ಹೋಗೋಕ್ಕಾಗಲ್ಲ. ಹಾಗೆಯೇ ಯಾವಾಗ ಮನೆ ಚೆನ್ನಾಗಿರುತ್ತೆ, ಆ ಮನೆ ಫ್ರೀಕ್ವೆನ್ಸಿಗೆ ತಕ್ಕನಂಗೆ ನಾವಿರಬೇಕು, ನಮ್ಮ ಫ್ರೀಕ್ವೆನ್ಸಿಗೆ ತಕ್ಕನಂಗೆ ಮನೆ ಇರಬೇಕು. ಯಾವಾಗ ಅದು ಮ್ಯಾಚ್ ಆಗಲ್ಲ, ನಮ್ಮ ಜೀವನ ಎಲ್ಲೋ ಹಿಂದೆ ಉಳಿದಿದೆ. ಎಲ್ಲರೂ ಮುಂದೆ ಹೋಗಿರ್ತಾರೆ, ನಾವು ಹಿಂದೆ ಉಳಿದಿದ್ದೀವಿ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಹಾಗಾಗಿ ನೀವೇನಾದ್ರು ಅಪಾರ್ಟ್ಮೆಂಟ್ ತೊಗೊತಿದ್ರೆ, ಅಪಾರ್ಟ್ಮೆಂಟ್ಗಳಲ್ಲಿ ವಿಶೇಷವಾಗಿ ಈ ರೀತಿಯಾದ ಸಮಸ್ಯೆಗಳಿರ್ಬೋದು. ನಾನು ಹೇಳಿರ್ತೀನಿ, ಇದನ್ನು ಮನಸ್ಸಿನಲ್ಲಿ ಚೆನ್ನಾಗಿ ನೋಟ್ ಮಾಡ್ಕೊಳ್ಳಿ. ಅಕಸ್ಮಾತ್ ನೀವೇನಾದ್ರು ಅಪಾರ್ಟ್ಮೆಂಟ್ ತೊಗೊಳ್ಳೋದೇ ಆದರೆ ಈ ಒಂದು ಗಮನಗಳನ್ನು, ಅಪಾರ್ಟ್ಮೆಂಟ್ ಆಗಿರ್ಬೋದು, ಕಟ್ಟಿರೋ ಮನೆಯೇ ಆಗಿರ್ಬೋದು, ಈ ಒಂದು ಗಮನಗಳನ್ನು ಹೇಳುವಂಥ ವಿಷಯಗಳ ಮೇಲೆ ಗಮನವನ್ನು ಕೊಟ್ಟು ನೀವು ಆ ಜಾಗವನ್ನು ಖರೀದಿ ಮಾಡೋದು ಮತ್ತು ಅಲ್ಲಿ ವಾಸ ಮಾಡೋದು ಮಾಡಿಕೊಂಡ್ರೆ ಬಹಳ ಉತ್ತಮ ಆಗುತ್ತೆ ಅಂತ ಹೇಳ್ತೀನಿ. ಸೊ ಮೊದಲಿಗೆ ನೋಡೋದಾದರೆ ಮೇನ್ ಡೋರ್ ಅಂತ ಬರ್ತೀನಿ ಇಲ್ಲಿ. ಸೊ ಈ ಮೇನ್ ಡೋರ್ ಯಾವಾಗ ಬರುತ್ತೆ ಅಂದರೆ, ವಿಶೇಷವಾಗಿ ಅಪಾರ್ಟ್ಮೆಂಟ್ಗಳಲ್ಲಿ 2 ರೀತಿಯಾದ ಮೇನ್ ಡೋರ್ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳಿದೆ. ಒಂದು ಬಂದ್ಬಿಟ್ಟು ಅಪಾರ್ಟ್ಮೆಂಟ್ ಆಗಿರೋದ್ರಿಂದ ಒಂದೇ ಸಾಲಿನಲ್ಲಿ ಡೋರ್ಗಳು ಬಂದಿರ್ತವೆ. ಈ ಕಡೆ ಡೋರ್, ಆಪೋಸಿಟ್ ಡೋರ್ ಎದುರಿಗೆ ಇರುವಂಥ ಸಾಧ್ಯತೆಗಳಿರ್ತವೆ. ನಿಮ್ಮ ಮನೆಯ ಬಾಗಿಲು ಎದುರಿಗೆ ಬೇರೆ ಮನೆ ಬಾಗಿಲಿದ್ರೆ ಖಂಡಿತವಾಗ್ಲಿ ಅಲ್ಲಿ ಮನೆಯಲ್ಲಿ ಅಶಾಂತಿ ಮೂಡುವಂತಹ ಒಂದು ಅವಕಾಶ ಇರುವಂತಹ ಸಾಧ್ಯತೆಗಳಿರ್ತವೆ. ಮನೆಯಲ್ಲಿ ಜಗಳ, ಕಿರಿಕಿರಿ ಆಗುವಂಥದ್ದು ಸಾಧ್ಯತೆಗಳಿರ್ತವೆ. ಮತ್ತು ಇನ್ನೊಂದು ಏನಾಗ್ತದೆ ಅಂದರೆ, ಯಾವಾಗ ಪೂರ್ವ ದಿಕ್ಕಿನ ಬಾಗಿಲು ಬೇಕು ಅಂತ ಹೋಗ್ತಾರೆ, ಎಷ್ಟೋ ಅಪಾರ್ಟ್ಮೆಂಟ್ಗಳಲ್ಲಿ ಆಗ್ನೇಯ ದಿಕ್ಕಿನಲ್ಲಿ ಮುಖ್ಯ ದ್ವಾರವನ್ನು ಇಡುವಂತಹ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ಆಗ್ನೇಯ ದಿಕ್ಕಿನಲ್ಲಿ ಮುಖ್ಯ ದ್ವಾರದ ಒಂದು ವ್ಯವಸ್ಥೆ ಆಗಿದ್ದರೆ ಸಾಲ ಬಾಧೆ ಹೆಚ್ಚಾಗುತ್ತೆ. ಎಷ್ಟೇ ದುಡಿದ್ರೂ ಹಣ ಉಳಿಯಲ್ಲ, ಸಾಲ ಮಾಡಬೇಕು ಹೆಚ್ಚು ಅನ್ನೋವಂಥ ಒಂದು ಮನಸ್ಥಿತಿ ಬಂದ್ಬಿಡುತ್ತೆ ಯಾರು ಆ ಮನೇಲಿ ವಾಸವಾಗಿರ್ತಾರೆ ಅವರಿಗೆ. ಸೊ ಅವ್ರು ಯಾವ್ದಾದ್ರು ಬಿಸ್ನೆಸ್ ಮಾಡ್ತಿದ್ರು ಕೂಡ ಆ ಬಿಸ್ನೆಸ್ಸಲ್ಲೂ ಲಾಸ್ ಆಗುವಂತಹ ಸಾಧ್ಯತೆಗಳಿರುತ್ತೆ. ಇನ್ನು ಎರಡನೇದಾಗಿ ನೋಡೋದಾದರೆ, ಟಾಯ್ಲೆಟ್ಗಳು ಹೆಚ್ಚಾಗಿ ಅಪಾರ್ಟ್ಮೆಂಟ್ಗಳಲ್ಲಿ ನಾವು ನೋಡಿರೋ ಹಾಗೆ ನಾರ್ತ್ ಈಸ್ಟ್ ಅಲ್ಲಿ ಬಂದಿರುತ್ತೆ. ಅಥವಾ ಏನು ಮಾಡಿರ್ತಾರೆ ಅಂದರೆ, ಮನೆ ಕಟ್ಟಿರ್ತಾರೆ, ಅದು ಹೆಚ್ಚು ಕಮ್ಮಿ ಗೊತ್ತಿಲ್ಲದನೋ ಬ್ರಹ್ಮಸ್ಥಾನದ ಕಡೆಗೆ ಬಂದ್ಬಿಡುವಂತಹ ಒಂದು ಸಾಧ್ಯತೆಗಳಿರುತ್ತೆ. ಇದು ನೇರವಾಗಿ ನಮ್ಮ ಬೆಳವಣಿಗೆ ಮೇಲೆ, ನಮ್ಮ ಮನಸ್ಸಿನ ಮೇಲೆ ಒಂದು ಪರಿಣಾಮ ಬೀಳುವಂಥದ್ದು. ನಾವು ಎಷ್ಟೇ ಬೆಳಿಬೇಕು ಅಂದ್ಕೊಂಡ್ರು, ಒಂದು ನೇಮ್ ಫೇಮ್ ಎಲ್ಲ ಬೇಕು ಅಂದ್ಕೊಂಡ್ರು, ಅದು ಯಾವುದೂ ಸಿಗದಿರುವಂತಹ ಸಾಧ್ಯತೆಗಳು ಆಗ್ಬಿಡ್ತವೆ ಯಾವಾಗ ನಾರ್ತ್ ಈಸ್ಟ್ನಲ್ಲಿ ಟಾಯ್ಲೆಟ್ ಅಥವಾ ಬಾತ್ರೂಮ್ ಬಂದಿದ್ರೆ. ಸೊ ಇದನ್ನು ಕೂಡ ನೀವು ಅಪಾರ್ಟ್ಮೆಂಟ್ ತೊಗೊಳ್ಬೇಕಾದ್ರೆ ಗಮನದಲ್ಲಿಟ್ಟು ಅಬ್ಸರ್ವ್ ಮಾಡಬೇಕಾಗಿದೆ. ಮತ್ತು ನಾನಿಲ್ಲಿ ಹೇಳ್ದಂಗೆ ಕಿಚನ್ ಪ್ಲೇಸ್ಮೆಂಟ್ ಯಾಕೆ ಬರುತ್ತೆ ಅಂದರೆ, ಈಗ ನಾನು ಹೇಳಿದೆ ಆಗ್ನೇಯ ದಿಕ್ಕಿಗೆ ಮುಖ್ಯ ದ್ವಾರವನ್ನು ಇಟ್ಬಿಡ್ತಾರೆ ಅಂತ. ಅವರಿಗೆ ಅವಕಾಶ ಇತ್ತು ಅಂದರೆ ಅದ್ರ ಪಕ್ಕದಲ್ಲಿ ಅಡುಗೆ ಮನೆ ಮಾಡಿರ್ತಾರೆ. ಅಕಸ್ಮಾತ್ ಅವಕಾಶ ಇಲ್ಲ ಅಂದರೆ ವಾಯುವ್ಯಕ್ಕೆ ಶಿಫ್ಟ್ ಮಾಡಬೇಕು. ಕೆಲವರು ಏನು ಮಾಡ್ತಾರೆ ಅಂದರೆ, ಉತ್ತರದಲ್ಲಿ ಅಡುಗೆ ಮನೆ ಇಟ್ಬಿಟ್ಟಿರ್ತಾರೆ. ಉತ್ತರದಲ್ಲಿ ಅಡುಗೆ ಮನೆ ಬಂತು ಅಂದರೆ ಆ ಮನೇಲಿ ನೀವು ಎಷ್ಟೇ ದುಡಿಬೇಕು ಅಂದರೂ ದುಡಿಯೋಕ್ಕಾಗಲ್ಲ. ಇದು ನೇರವಾಗಿ ನಿಮ್ಮ ಸಂಪಾದನೆಯ ಮೇಲೆ ಪರಿಣಾಮ ಬೀಳುತ್ತೆ. ಸೊ ಹಾಗಾಗಿ ಉತ್ತರ ದಿಕ್ಕಿನಲ್ಲಿ ನೀವು ಯಾವುದೇ ಕಾರಣಕ್ಕೂ ಅಡುಗೆ ಮನೆ ಇದ್ದರೆ ಆ ಮನೆ ತೊಗೊಳಕ್ಕೆ ಹೋಗಬೇಡಿ. ಅದಕ್ಕೆ ಪರಿಹಾರ ಮಾಡಲಿಕ್ಕೆ ಆಗೋದಿಲ್ಲ. ಯಾವಾಗಲೂ ಅಡುಗೆ ಮನೆ ಆಗ್ನೇಯ ದಿಕ್ಕಿಗೆ ಬರಬೇಕು. ವಾಸ್ತು
ಶಾಸ್ತ್ರದ ಪ್ರಕಾರ. ಸೊ ಹಾಗಾಗಿ ಇದೊಂದು ಗಮನದಲ್ಲಿಟ್ಕೊಳ್ಳಿ. ಈ ಕುಬೇರನ ದಿಕ್ಕು ಉತ್ತರ ದಿಕ್ಕಿಗೆ ಅಪ್ಪಿ ತಪ್ಪಿ ಅಡುಗೆ ಮನೆ ಇತ್ತು ಅಂದರೆ ಆ ಅಪಾರ್ಟ್ಮೆಂಟ್, ಆ ಫ್ಲ್ಯಾಟ್, ಆ ಒಂದು ಪ್ರಾಪರ್ಟಿ ನೀವು ಬೈ ಮಾಡೋಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ಇನ್ನು ಅಪಾರ್ಟ್ಮೆಂಟ್ಗಳಲ್ಲಿ ವಿಶೇಷವಾಗಿ ಬೀಮ್ ಬಂದ್ಬಿಡುತ್ತೆ ಬೆಡ್ರೂಮ್ ಮಂಚದ ಮೇಲೆ. ಕರೆಕ್ಟಾಗಿ ಈ ಬೆಡ್ರೂಮ್ ಮಂಚದ ಮೇಲೆ ಬೀಮ್ ಬಂದ್ಬಿಡ್ತು ಅಂದರೆ ಗಂಡ ಹೆಂಡತಿ ಅದ್ರ ಕೆಳಗಡೆ ಮಲ್ಕೊಂಡ್ರು ಅಂದರೆ ಖಂಡಿತವಾಗ್ಲೂ ಅನಾರೋಗ್ಯದಲ್ಲಿ ಈಡಾಗಿರ್ತಾರೆ. ಮಕ್ಕಳಾಗಿಲ್ಲ ಅಂದರೆ ಮಕ್ಕಳಾಗಲ್ಲ, ಮಕ್ಕಳಾಗಬೇಕು ಅಂತ ಆಸೆ ಪಟ್ಕೊಂಡಿರ್ತಾರೆ. ಮದುವೆ ಆಗಿರುತ್ತೆ, ಹೊಸದಾಗಿ ಮದುವೆ ಆಗಿ ಹೊಸ ಅಪಾರ್ಟ್ಮೆಂಟ್ ಯಾರೋ ಕೊಡಿಸೋರು, ಗಿಫ್ಟ್ ಕೊಡಿಸೋರು, ಅತ್ತೆ ಕೊಡಿಸೋರು, ಮಾವ ಕೊಡಿಸೋರು ಅಂತೇಳಿ ಹೋಗಿ ಇದ್ಬಿಡ್ತಾರೆ. ಅಕಸ್ಮಾತ್ ಏನಾರು ಮಂಚದ ಮೇಲೆ ಭೀಮ್ ಬಂದಿತ್ತು ಅಂದರೆ ನಿಮ್ಮ ಬಿಲ್ಡಿಂಗ್ ಭೀಮ್ ಆಗಿರ್ಬೋದು ಅಥವಾ ಬೇರೆ ಮೇಲ್ಗಡೆ ಇರೋದು ಅಥವಾ ಕೆಳಗಡೆ ಇರೋದು ಯಾವುದೇ ಒಂದು ಭೀಮ್ ಬಂದಿದ್ರು ಆ ಮನೇಲಿ ಜಗಳ, ಕಟ್ಟಿಟ್ಟ ಬುತ್ತಿ, ಕಿರಿಕಿರಿ, ಅಸಮಾಧಾನ ಮತ್ತು ಅನುಮಾನಗಳು, ಗಂಡ ಹೆಂಡತಿ ಸಂಬಂಧಗಳ ಮಧ್ಯೆ ಅನುಮಾನಗಳು ಮೂಡುವಂತಹ ಸಾಧ್ಯತೆಗಳಿರ್ತವೆ. ಸೊ ಹಾಗಾಗಿ ಮಂಚ ನೀವೆಲ್ಲಿ ಹಾಕ್ತೀರ ನೋಡ್ಕೊಳ್ಳಿ, ಮಂಚದ ಮೇಲೆ ಭೀಮ್ ಬಂದಿರಬಾರ್ದು. ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಇನ್ನು ಕೊನೆಯದಾಗಿ ಹೇಳಬೇಕಂದ್ರೆ ಬಾಲ್ಕನಿ ಡೈರೆಕ್ಷನ್ನು ಯಾವಾಗ ಬರುತ್ತೆ? ಬಾಲ್ಕನಿ ಡೈರೆಕ್ಷನ್ ಅಂತ ಹೇಳಿದ್ರೆ ಬಾಲ್ಕನಿ ಅನ್ನೋದು ಬಹಳ ಇಂಪಾರ್ಟೆಂಟ್. ಮನೆಗೆ ನಾವು ವಾಸ್ತುಶಾಸ್ತ್ರದಲ್ಲಿ ಹೇಳೋದು ನಾರ್ತ್ ಮತ್ತು ಈಸ್ಟ್ ಸೈಡ್ನಲ್ಲಿ ಓಪನ್ ಸ್ಪೇಸ್ ಜಾಸ್ತಿ ಇರಬೇಕು, ಸೌತ್ ಯಾವಾಗಲೂ ಕ್ಲೋಸ್ ಆಗಿರಬೇಕು ಅಂತ. ಇಲ್ಲಿ ಅಪಾರ್ಟ್ಮೆಂಟ್ ನೀವು ತೊಗೊಳ್ಳುವಾಗ ನೀವು ಏನಾರು ಅಪ್ಪಿ ತಪ್ಪಿ ಈಸ್ಟ್ ಫೇಸಿಂಗ್ ಡೋರ್ ಅಥವಾ ನಾರ್ತ್ ಫೇಸಿಂಗ್ ಡೋರ್ ತೊಗೊಂಡ್ರೆ ಅಪಾರ್ಟ್ಮೆಂಟಲ್ಲಿ ನಿಮಗೆ ಸೌತಲ್ಲಿ ಮತ್ತು ವೆಸ್ಟಲ್ಲಿ ಬಾಲ್ಕನಿ ಕೊಟ್ಬಿಟ್ಟಿರ್ತಾರೆ. ನಾರ್ತಲ್ಲಿ ನಿಮಗೆ ಬಹಳ ರೇರ್ ಬಾಲ್ಕನಿ ಸಿಗೋದು. ಸೊ ಇದು ಒಂದು ಪ್ರಾಬ್ಲಮ್ ಆಗುತ್ತೆ. ಅಪ್ಪಿ ತಪ್ಪಿ ನಿಮಗೆ ಸೌತಲ್ಲಿ ಬಾಲ್ಕನಿ ಇತ್ತು, ಓಪನಿಂಗ್ ಇತ್ತು, ಸ್ವಲ್ಪ ಸ್ಟೀಪ್ ಡೌನ್ ಇತ್ತು ಅಂದರೆ ನಿಮ್ಮ ಮನೆಯಲ್ಲಿ ಅನಾವಶ್ಯಕ ಖರ್ಚುಗಳು, ವಿಪರೀತ ನೆಂಟರು ಬರುವಂತಹ ಸಾಧ್ಯತೆಗಳು ಸೌತ್ನಲ್ಲಿ ಸ್ಟೀಪ್ ಡೌನ್ ಇತ್ತು ಅಂದರೆ, ಒಂದು ಸ್ಟೆಪ್ ಡೌನ್ ಇದೆ. ಸೊ ಸೌತಲ್ಲಿ ಖಂಡಿತ ನಿಮಗೆ ಖರ್ಚುಗಳು ಜಾಸ್ತಿ ಆಗ್ತವೆ. ಸೌತ್ ಯಾವಾಗ ಓಪನ್ ಆಗುತ್ತೆ, ನೀವು ದುಡಿಯೋದು ಕಡಿಮೆ ಆಗುತ್ತೆ, ಖರ್ಚು ಜಾಸ್ತಿ ಆಗುತ್ತೆ. 10 ರೂಪಾಯಿ ದುಡಿದ್ರೆ 100 ರೂಪಾಯಿ ಖರ್ಚು ಮಾಡುವಂತಹ ಒಂದು ವಾತಾವರಣ ನಿಮ್ಮ ಮನೆಯಲ್ಲಿ ಸೃಷ್ಟಿಯಾಗುತ್ತೆ. ಅದೇ ನೀವು ವೆಸ್ಟ್ನಲ್ಲಿ ಆದರೆ ನಿಮಗೆ ಆರೋಗ್ಯದ ಮೇಲೆ, ಆರೋಗ್ಯಕ್ಕೋಸ್ಕರ ದುಡ್ಡು ಖರ್ಚು ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗ್ತಾ ಹೋಗುತ್ತೆ. ಸೊ ಹಾಗಾಗಿ ಇವೆಲ್ಲ ವಿಷಯಗಳನ್ನು ಗಮನದಲ್ಲಿಟ್ಕೊಳ್ಳಿ. ಇನ್ನೊಂದು ಮುಖ್ಯವಾದ ವಿಷಯ ನಾನಿಲ್ಲಿ ಬೋರ್ಡಲ್ಲಿ ಬರೋದಿಲ್ಲ. ಏನಪ್ಪ ಅಂದರೆ ಅಪ್ಪಿ ತಪ್ಪಿ ಏನಾರು ಅಪಾರ್ಟ್ಮೆಂಟ್ಗಳಲ್ಲಿ ನಿಮ್ಮ ಮನೆಯ ಓವರ್ ಹೆಡ್ ಟ್ಯಾಂಕ್ ಅಥವಾ ಅಪಾರ್ಟ್ಮೆಂಟ್ ಬಿಲ್ಡಿಂಗ್ನ ಕಂಪ್ಲೀಟ್ ಓವರ್ ಹೆಡ್ ಟ್ಯಾಂಕ್ ಆಗಿರ್ಬೋದು ಅಥವಾ ಸೆಪ್ಟಿಕ್ ಟ್ಯಾಂಕ್ ಆಗಿರ್ಬೋದು ಏನಾರು ಈಶಾನ್ಯದಲ್ಲಿ ಬಂದಿತ್ತು ಅಂದರೆ ಅದು ನಿಮ್ಮ ಮನೆ ಸಂಪೂರ್ಣ ವಾಸ್ತುವಿಗೆ ಎಫೆಕ್ಟ್ ಆಗುತ್ತೆ. ಅದು ನಿಮ್ಮ ತಲೆಯ ಮೇಲೆ ಭಾರ ಇಟ್ಟಂಗೆ, ನಿಮ್ಮ ತಲೆ ಓಡೋದೇ ಇಲ್ಲ. ನೀವೇನು ಮಾಡಿದ್ರು ಕೆಲಸ ಮಾಡಬೇಕು ಅನ್ಸಿದ್ರು ಮಾಡೋಕ್ಕಾಗಲ್ಲ. ಯಾವಾಗಲೂ ಮಲ್ಕೊಂಡಿರೋಣ, ಒಂದು ಜಡತ್ವ ಒಂದು ಬಂದು ಕೂತ್ಕೊಳ್ಳುವಂತಹ ಸಾಧ್ಯತೆಗಳಿರ್ತವೆ. ಸೊ ಇವೆಲ್ಲ ಗಮನದಲ್ಲಿಟ್ಕೊಂಡು ಯಾವುದಾದ್ರೂ ಒಂದು ಒಳ್ಳೆಯ ವಾಸ್ತು ತಜ್ಞರನ್ನು ನೀವು ಕರೆಸಿ ಪರಿಶೀಲನೆ ಮಾಡಿಸಿ, ಜಾಗ ಎಷ್ಟಿದೆ, ನಾ ಈ ಮನೆಗೆ ಹೋಗ್ಬೋದಾ, ವಾಸ ಉಳಿಬೋದಾ ಅಂತೆಲ್ಲ ನೋಡಿಕೊಂಡು ಆ ಮನೆಗೆ ಹೋಗೋದು ಬಹಳ ಉಪಯೋಗ ಆಗುತ್ತೆ ನಿಮಗೆ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ಕೆಳಗಡೆ ಕಮೆಂಟ್ ಮಾಡಿ ಮುಂದಿನ ವಿಡಿಯೋ ನಾನು ಯಾವ ಕಂಟೆಂಟಲ್ಲಿ ಮಾತಾಡಬೇಕು, ಯಾವ ಒಂದು ವಿಷಯದ ಬಗ್ಗೆ ಮಾತಾಡಬೇಕು ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸ್ಕೊಡಿ ಅಂತ ಹೇಳ್ತಾ, ಈ ಚಾನಲ್ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಹೊಸ ಕಂಟೆಂಟ್ ಬರ್ತೀನಿ. ಅಲ್ಲಿವರೆಗೂ ದೇವರು ನಿಮಗೆ ಸುಖ, ಶಾಂತಿ, ನೆಮ್ಮದಿ, ಆಯಸ್ಸು, ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನ ಸುಖಿನೋ ಭವಂತು. ಹರೇ ರಾಮ.